ಸತೀಶ್ ಜಾರಕಿಹೊಳಿ ಅವರು ತುಂಬಾ ಅರಚುವ ಕಿರುಚುವ ತುಂಬಾ ಅಗ್ರೆಸಿವ್ ಪೊಲಿಟಿಷಿಯನ್ ಅಲ್ಲ. ಅವರು ತುಂಬಾ ಸೈಲೆಂಟ್ ಆಗಿ ಒಳಗಡೆನೆ ಗೊತ್ತಗಾಮಿನಿಯಂತೆ ಹರಿದು ಯಾರನ್ನ ಎಲ್ಲಿ ಹೆಂಗೆ ಕೆಡವಬೇಕೋ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಸಾಲು ಚುನಾವಣೆಗಳಲ್ಲಿ ಅದನ್ನ ಪ್ರೂವ್ ಮಾಡಿದರೆ. ತಮ್ಮ ಮಗಳ ವಿಚಾರ ಆಗಿರ್ಬೋದು ಅಥವಾ ತಮ್ಮ ಅಣ್ತಮ್ಮಂದ್ರ ವಿಚಾರ ಆಗಿರ್ಬೋದು, ದಿ ಸೇಮ್ ಟೈಮ್ ಶಿಗ್ಗಾವಿ ಮತ್ತು ಮುಧೋಳ ಆಗಿರ್ಬೋದು. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರ ಮಗ, ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದಂತವ್ರು, ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿಯ ಭದ್ರಕೋಟೆಯ ಒಳಕ್ಕೆ ಹೋಗಿ ಅಲ್ಲಿ ಸೈಲೆಂಟ್ ಆಗಿ ವರ್ಕೌಟ್ ಮಾಡಿ ಬೊಮ್ಮಾಯಿ ಅವರ ಮಗನನ್ನ ಸೋಲಿಸಿದ್ದು ಸತೀಶ್ ಜಾರಕಿಹೊಳಿ. ಮುಧೋಳದಲ್ಲಿ ಗೋವಿಂದ ಕಾರಜೋಳ ಅವರು DCM ಆಗಿದ್ದಂಥವ್ರು, ಪದೇ ವಿನ್ ಆಗೋವರ ವಿರುದ್ಧ ತಿಮ್ಮಾಪುರ ಅವರನ್ನ ಗೆಲ್ಲಿಸಿಕೊಂಡವರು ಸತೀಶ್ ಜಾರಕಿಹೊಳಿ. ಈಗ ಬಾಗಲಕೋಟೆಯಲ್ಲೂ ಕೂಡ 1,25,000 ಅಹಿಂದ ಮತಗಳಿವೆ. ಆ ಅಹಿಂದ ಮತಗಳನ್ನ ಒಗ್ಗೂಡಿಸಿ ಮತ್ತೆ ಅಹಿಂದ ಡಾಮಿನೇಷನ್ ಅಥವಾ ಅಹಿಂದ ಗಟ್ಟಿತನದ ಪ್ರದರ್ಶನ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅಂಡ್ ಸನ್ ರಾಹುಲ್ ಜಾರಕಿಹೊಳಿ ಹೋಗಿದ್ದಾರೆ. ಆ ಒಂದು ಏನು ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಅದನ್ನೇ ಅವ್ರು ಅಲ್ಲಿ ಮಾಡ್ತಾ ಇದ್ದಾರೆ.